25ನೇ ತಾರೀಕು ನರೇಂದ್ರ ಮೋದಿ ಅವ್ರು ಏನ್ ಮಾಡ್ತಾರೆ, ಚರ್ಚಲ್ಲಿ ಹೋಗಿ ಬಿಷಪ್ ಪಾಲ್ ಅವ್ರ ಜೊತೆಗೆ 1 hour ಪ್ರೇಯರ್ ಮೀಟಿಂಗ್ ಅಟೆಂಡ್ ಮಾಡ್ತಾರೆ. 1 hour ಪ್ರೇಯರ್ ಮೀಟಿಂಗ್ ಅಟೆಂಡ್ ಮಾಡಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದ್ ನೋಡಿದ್ರೆ ನಿಮ್ಗೆ ಜಬಲ್ಪುರಲ್ಲಿ ಅಂಜಲಿ ಅನ್ನೋ ಸಿಟಿ ವೈಸ್ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ, ವರ್ಷ ಆದ್ರೆ ಒಂದು ಹೆಣ್ಮಗು ವಿಜುವಲಿ ಇಂಪೇರ್ಡ್ ಹೆಣ್ಮಗು ಏನ್ ಮಾಡ್ತಾರೆ, ಅವ್ರ ಮಕ್ಕಳೆಲ್ಲ ಕರ್ಕೊಂಡು ಆರಾಮಾಗಿ ಹೋಗ್ಬಿಟ್ಟು ಚರ್ಚಲ್ಲಿ ಪ್ರೇ ಮಾಡ್ತಿರ್ತಾರೆ. ಚರ್ಚಲ್ಲಿ ಪ್ರೇ ಮಾಡೋ ವಿಷಯದಲ್ಲಿ ಅಂಜಲಿ ಅನ್ನೋರು ಸಿಟಿ ವೈಸ್ ಪ್ರೆಸಿಡೆಂಟ್ ಅವ್ರು ಬಂದು ಅವ್ರು ಕಪಾಲ ಮೋಕ್ಷ ಮಾಡಿ, ಯಾವ ಕಾರಣಕ್ಕೆ ನೀವೆಲ್ಲ ಸನಾತನ ಧರ್ಮ ವಿರೋಧಿ, ಯಾಕೆ ನೀವು ಕ್ರಿಸ್ಮಸ್ ಅನ್ನೋ ವಿಷಯನ ಕರೆಕ್ಟಾಗಿ ಆಚರಣೆ ಮಾಡ್ತಿದ್ದೀರಾ, ಇದೆಲ್ಲ ಮಾಡ್ತಿರೋ ತಪ್ಪು, ಇದರಿಂದ ನೀನು ಆಚರಣೆ ಮಾಡೋದಕ್ಕೆ ನಿಂಗೆ ಪರ್ಮನೆಂಟ್ ಆಗಿ ನೀನು ಕಾಣಿಸಲ್ಲ, ಈ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ನೀನೇನು ಪ್ರಾಸ್ಟಿಟ್ಯೂಷನ್ ಕೆಲಸ ಮಾಡಕ್ ಬರ್ತಿದ್ಯಾ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ನೆಕ್ಸ್ಟ್ ಡೆಲ್ಲಿಯಲ್ಲಿ ಏನ್ ಮಾಡ್ತಾರೆ, ಒಂದು ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ ಏನ್ ಮಾಡ್ತಾರೆ, ಸ್ಯಾಂಟಾ ಕ್ಲಾಸ್ ಕ್ಯಾಪ್ ಹಾಕೊಂಡು ಹೋಗ್ಬಿಟ್ಟು ಅಲ್ಲಿ ಸೆಲೆಬ್ರೇಟ್ ಮಾಡಕ್ ಹೋಗ್ತಾರೆ ಸಿಟಿಯಲ್ಲಿ. ಅಲ್ಲಿ ನೋಡಿದ್ರೆ ಎಂಟೈರ್ ಫ್ಯಾಮಿಲಿಗೆ ಅವಮಾನ ಮಾಡಿ ಕರೆಕ್ಟಾಗಿ ಕಳಿಸ್ತಾರೆ. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ, ಒರಿಸ್ಸಾದಲ್ಲಿ ಎಂಟೈರ್ ಫ್ಯಾಮಿಲಿ ಚರ್ಚ್ಗೆ ಹೋದ್ರೆ ಅಲ್ಲಿ ಚರ್ಚ್ಗೆ ಹೋಗ್ಬಿಟ್ಟು ನಿಮ್ಗೆ ಹನುಮಾನ್ ಚಾಲೀಸ್ ಹಾಡಕ್ ಬಿಡ್ತಾರೆ. ಸೊ ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದೇನ ಬಿಜೆಪಿ ಅವರು ಫಾಲೋ ಮಾಡೋದು. ಇಷ್ಟಾದ್ರೂ ಕೂಡ ಬಿಜೆಪಿ ಅವರು ಯಾವುದೇ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಹೋಮ್ ಮಿನಿಸ್ಟರ್ ಆಗ್ಲಿ ಇಲ್ಲ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಆಗ್ಲಿ ಯಾವುದೇ ರೀತಿ ಸ್ಟೇಟ್ಮೆಂಟ್ ಕೊಡ್ತಾನೆ ಇಲ್ಲ. ಓಕೆನಾ. ನೆಕ್ಸ್ಟ್ ದಾಟಿ ಇದನ್ನ ನೆಕ್ಸ್ಟ್ ಬಂದ್ರೆ ಆರಾವಳಿ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಟ್ಟಿದೆ ಅದಕ್ಕೆಲ್ಲ ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಸರ್. ಆರಾವಳಿ ವಿಷಯ ಪ್ರತಿ ಕಾಮನ್ ಮ್ಯಾನ್ ಪಬ್ಲಿಕ್ ಬಂದ್ಬಿಟ್ಟು ನಮ್ಮಲ್ಲಿ ಬೇಕೇ ಬೇಕು ಆರಾವಳಿ ಮೈನಿಂಗ್ ಬೇಡವೇ ಬೇಡ ಅಂತ ನಾವು ಹೋರಾಟ ಮಾಡೋದಕ್ಕೆ ಎಲ್ಲ ಕಾಮನ್ ಮ್ಯಾನ್ಗೆ ಇದು ಕೊಟ್ಟಿರುವಂತ ವಿಕ್ಟ್ರಿ ಸರ್. ನಾನು ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ, ಈ ತರ ಮೈನಿಂಗ್ ಬರೀ ಅದಾನಿ ಫ್ಯಾಮಿಲಿಗಾಗ್ಲಿ ಅಂಬಾನಿ ಫ್ಯಾಮಿಲಿ ಕೊಡೋದ್ ಬಿಟ್ಬಿಟ್ಟು ಬೇರೆ ಎಲ್ಲಾ ವಿಷಯ ಗೌರ್ಮೆಂಟ್ ಕೆಲಸ ಬರೀ ಅದಾನಿ ಅವ್ರಿಗೆ ಕೊಡೋದ್ ಬಿಟ್ಬಿಟ್ಟು ದಯವಿಟ್ಟು ಎಂಟೈರ್ ಪಬ್ಲಿಕ್ ಈ ತರ ವಾಯ್ಸ್ ರೈಸ್ ಮಾಡಿ ನಮ್ಮಲ್ಲಿ ಮೈನಿಂಗ್ ಸ್ಟಾಪ್ ಆಗ್ಬೇಕು. ಆಮೇಲೆ ಹೇಗೆ ಈ ನ್ಯಾಷನಲ್ ಹೆರಾಲ್ಡ್ ಕೇಸು ಅವ್ರಿಗೆ ಮುಖಭಂಗ ಆಯ್ತು, ಅದೇ ತರನೇ ಅರಾವಳಿ ಕೇಸು ಸೆಂಟ್ರಲ್ ಗವರ್ಮೆಂಟ್ಗೆ ಮುಖಭಂಗ ಆಗಿದೆ. ಇನ್ನೊಂದು ವಿಷಯ ಹೇಳಕ್ ಹೇಳ್ಕೊಡ್ತೀನಿ ನೋಡಿ ಸರ್, ವಾಜಪೇಯಿ ಸರ್ ಕೂಡ ಪ್ರಧಾನ ಮಂತ್ರಿ ಆಗಿದ್ರು. ಅವ್ರು ಪ್ರಧಾನ ಮಂತ್ರಿ ಆದಾಗ ಈ ತರ ಯಾವುದೇ ರೀತಿ ವಿಷಯ ರಿಲಿಜಿಯಸ್ ವಿಷಯ ಆಗ್ಲಿ ರಿಲಿಜಿಯಸ್ ಫೈಟಿಂಗ್ ಆಗ್ಲಿ ಯಾವತ್ತು ಎಂದಿಗೂ ಆಗೇ ಇಲ್ಲ ಸರ್. ಆದ್ರೆ ನರೇಂದ್ರ ಮೋದಿ ಅವ್ರು ಬಂದು ತುಂಬಾನೇ ಫೈಟಿಂಗ್ ಆಗ್ತಿದೆ. ದಯವಿಟ್ಟು ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲ ರಿಲಿಜಿಯಸ್ ಸೇರ್ಕೊಂಡು ಮುಂದೋದ್ರೆ ಮಾತ್ರ ನಾವು ದೇಶ ಕಟ್ಟಕ್ಕಾಗೋದು. ಬರೀ ಹಿಂದುತ್ವ ಅಂತ ಕಟ್ಕೊಡಕೋದ್ರೆ ತುಂಬಾನೇ ತಪ್ಪಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ವಿ ರೆಸ್ಪೆಕ್ಟ್ ವಾಜಪೇಯಿ. ಅದೇ ತರ ನಾವು ನರೇಂದ್ರ ಮೋದಿ ನಡ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ. ಈ ತರ ವಿಷಯಗಳು ಅಸಹ್ಯ ವಿಷಯ ನಡ್ಕೊಂಡು ಎಂಟರ್ ರಿಲಿಜಿಯಸ್ಗೆ ಚೂ ಬಿಟ್ಬಿಟ್ಟು ಮಜಾ ಮಾಡೋ ಕೆಲಸ ಅಂತ ದಯವಿಟ್ಟು ಮಾಡಕ್ ಹೋಗ್ಬಿಡಿ.